beyond imagination. ಭೂಮಿಯ ಮೇಲೆ ಅನೇಕ ಸುಂದರ ಸ್ಥಳಗಳಿವೆ. ಪರ್ವತಗಳು, ಕಡಲ ತೀರಗಳು, ಕಾಡುಗಳು. ಆದರೆ ಅದೇ ಭೂಮಿಯ ಮೇಲೆ ಕೆಲವು ಸ್ಥಳಗಳಿವೆ, ಅಲ್ಲಿ ಕಾಲವೇ ನಿಂತಂತಿದೆ. ಜನರು ಅಲ್ಲಿ ಹೋಗಲು ಹೆದರುತ್ತಾರೆ. ಹೋದವರು ಮತ್ತೆ ಮಾತನಾಡೋದಿಲ್ಲ, ಮತ್ತು ಕೆಲವರು ಮರಳಲೇ ಇಲ್ಲ. ಇವು ಕೇವಲ ಕಥೆಗಳು ಅಲ್ಲ, ಇವು ನಿಜವಾಗಿಯೂ ಇರುವ ಸ್ಥಳಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಭೂಮಿಯಲ್ಲಿನ ಭಯಾನಕ ಸ್ಥಳಗಳು, ಅವುಗಳ ಹಿಂದಿರುವ ನಿಜ ಕಥೆಗಳು. ಮೊದಲ ಸ್ಥಳ ಪೊವೆಗ್ಲಿಯಾ ಐಲ್ಯಾಂಡ್, ಇಟಲಿ. ವೆನಿಸ್ ನಗರದ ಹತ್ತಿರ ಸುಂದರ ಸಮುದ್ರದ ಮಧ್ಯೆ ಒಂದು ಚಿಕ್ಕ ದ್ವೀಪ ಇದೆ. ಆದರೆ ಈ ದ್ವೀಪದ ಮಣ್ಣಿನಲ್ಲಿ ಸಾವಿನ ಇತಿಹಾಸ ಮಲಗಿದೆ. 14ನೇ ಶತಮಾನದಲ್ಲಿ ಯುರೋಪ್ ತುಂಬಾ ಹರಡಿದ ಪ್ಲೇಗ್ ರೋಗದಿಂದ ಸಾವಿರಾರು ಜನ ಸಾಯ್ತಿದ್ರು. ಆ ಸಮಯದಲ್ಲಿ ರೋಗ ಬಂದವರನ್ನು ಈ ದ್ವೀಪಕ್ಕೆ ತಂದು ಬಿಡಲಾಗುತ್ತಿತ್ತು. ಅನೇಕರು ಅಲ್ಲಿ ಬದುಕೇ ಉಳಿಯಲಿಲ್ಲ. ಶವಗಳನ್ನು ಸುಡಲಾಗುತ್ತಿತ್ತು. ಮಣ್ಣು ಕೂಡ ಮಾನವ ಭಸ್ಮದಿಂದ ತುಂಬಿತ್ತು. ನಂತರ ಇಲ್ಲಿ ಮಾನಸಿಕ ಆಸ್ಪತ್ರೆ ನಿರ್ಮಿಸಲಾಯಿತು. ಜನರು ಹೇಳ್ತಾರೆ, ಆ ಆಸ್ಪತ್ರೆಯ ವೈದ್ಯರು ರೋಗಿಗಳ ಮೇಲೆ ಅಮಾನವೀಯ ಪ್ರಯೋಗ ಮಾಡ್ತಿದ್ರಂತೆ. ಇವತ್ತು ಈ ದ್ವೀಪಕ್ಕೆ ಯಾರೂ ಹೋಗಲು ಧೈರ್ಯ ಮಾಡಲ್ಲ. ರಾತ್ರಿ ವೇಳೆ ಕೂಗು ಕೇಳಿಸುತ್ತೆ, ನೆರಳುಗಳು ಕಾಣಿಸುತ್ತವೆ, ವಿಚಿತ್ರ ಶಬ್ದಗಳು ಬರುತ್ತವೆ. ನಿಜವೇ ಅಥವಾ ಭ್ರಮೆಯೇ? ಆದರೆ ಒಂದು ಮಾತು ಖಚಿತ, ಪೊವೆಗ್ಲಿಯಾ ಇಂದಿಗೂ ಭಯಾನಕ. ಎರಡನೆಯ ಸ್ಥಳ ಓಕಿಗಹಾರಾ ಫಾರೆಸ್ಟ್, ಜಪಾನ್. ಫುಜಿ ಪರ್ವತದ ಕೆಳಗೆ ಒಂದು ದಟ್ಟವಾದ ಕಾಡಿದೆ. ಹೊರಗಿನಿಂದ ನೋಡಿದ್ರೆ ಸುಂದರವಾಗಿ ಕಾಣ್ತದೆ, ಆದರೆ ಒಳಗೆ ಹೋದ್ರೆ ಮೌನ. ದಾರಿ ತಪ್ಪುವುದು ಸುಲಭ, GPS ಕೂಡ ಕೆಲಸ ಮಾಡಲ್ಲ. ಈ ಕಾಡನ್ನು ಸೂಯಿಸೈಡ್ ಫಾರೆಸ್ಟ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಇಲ್ಲಿ ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಪಾನ್ ಸರ್ಕಾರ ಇಲ್ಲಿ ಬೋರ್ಡು ಹಾಕಿದೆ, ನಿಮ್ಮ ಜೀವನ ಅಮೂಲ್ಯ. ಪ್ರತಿ ವರ್ಷ ಹುಡುಕಾಟ ತಂಡಗಳು ಅಲ್ಲಿ ಮೃತದೇಹಗಳನ್ನು ಹುಡುಕುತ್ತವೆ. ಇದು ಭೂತಕಾಡೆ ಅಥವಾ ಮಾನವ ಮನಸ್ಸಿನ ಭಯಾನಕ ಮುಖವೇ? ಇಂದಿಗೂ ಉತ್ತರ ಸಿಗದ ಪ್ರಶ್ನೆ. ಮೂರನೆಯ ಸ್ಥಳ ಚೆರ್ನೋಬಿಲ್, ಉಕ್ರೇನ್. 1986ರಲ್ಲಿ ಒಂದು ನ್ಯೂಕ್ಲಿಯರ್ ಅಪಘಾತ ಸಂಭವಿಸಿತು. ಒಂದು ಸಂಪೂರ್ಣ ನಗರವೇ ಖಾಲಿಯಾಯಿತು. ಮನೆಗಳು ಹಾಗೆಯೇ ಉಳಿದವು. ಶಾಲೆಗಳಲ್ಲಿ ಆಟಿಕೆಗಳು ಬಿದ್ದಿವೆ. ಆಸ್ಪತ್ರೆಗಳು ಮೌನವಾಗಿವೆ. ಇವತ್ತು ಅಲ್ಲಿ ಯಾರೂ ವಾಸಿಸಲ್ಲ. ಕಟ್ಟಡಗಳಿವೆ, ಆದರೆ ಜೀವನ ಇಲ್ಲ. ಇದು ಭೂತಗಳ ನಗರ ಅಲ್ಲ, ಇದು ಮಾನವ ತಪ್ಪಿನ ಭಯಾನಕ ಉದಾಹರಣೆ. ಮತ್ತು ಇಲ್ಲಿ ಮೌನವೇ ಭಯಾನಕ. ನಾಲ್ಕನೆಯ ಸ್ಥಳ ಬರ್ಮುಡಾ ಟ್ರಯಾಂಗಲ್, ಸಮುದ್ರದ ಮಧ್ಯೆ ಒಂದು ರಹಸ್ಯ ಪ್ರದೇಶ. ಇಲ್ಲಿ ಅನೇಕ ವಿಮಾನಗಳು ಮತ್ತು ಹಡಗುಗಳು ಹಠಾತ್ ಕಾಣೆಯಾಗಿವೆ. ಯಾವುದೇ ಅವಶೇಷ ಸಿಗಲಿಲ್ಲ, ಯಾವುದೇ ಸ್ಪಷ್ಟ ಕಾರಣ ಸಿಗಲಿಲ್ಲ. ಕೆಲವರು ಹೇಳ್ತಾರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಕಾರಣ ಅಂತ, ಕೆಲವರು ಹೇಳ್ತಾರೆ ಇದು ಪ್ರಕೃತಿಯ ಅಸಾಮಾನ್ಯ ವರ್ತನೆ ಅಂತ. ವಿಜ್ಞಾನ ಕೆಲವೊಂದು ಉತ್ತರ ಕೊಡುತ್ತದೆ, ಆದರೆ ಎಲ್ಲಾ ಪ್ರಶ್ನೆಗಳಿಗೆ ಅಲ್ಲ. ಅದಕ್ಕೆ ಇದು ಇಂದಿಗೂ ರಹಸ್ಯ. ಐದನೆಯ ಸ್ಥಳ ಸೆಂಟ್ರಾಲಿಯಾ, ಅಮೆರಿಕ. ಇದು ಒಂದು ಚಿಕ್ಕ ಪಟ್ಟಣ, ಆದರೆ ಇಲ್ಲಿ 1962ರಿಂದ ಭೂಮಿಯೊಳಗೆ ಬೆಂಕಿ ಹೊತ್ತಿದೆ. ಕಲ್ಲಿದ್ದಲು ಗಣಿಯಲ್ಲಿ ಬೆಂಕಿ ಶುರುವಾಯಿತು, ಅದು ಇಂದಿಗೂ ನಂದಿಲ್ಲ. ರಸ್ತೆಗಳಲ್ಲಿ ಬಿರುಕು, ಭೂಮಿಯಿಂದ ಹೊಗೆ, ಬಿಸಿ ಗಾಳಿ. ಇವತ್ತು ಈ ಪಟ್ಟಣದಲ್ಲಿ ಯಾರೂ ವಾಸಿಸಲ್ಲ. ಇದು ಭೂತ ಪಟ್ಟಣ ಅಲ್ಲ, ಇದು ಪ್ರಕೃತಿ ಮತ್ತು ಮಾನವ ತಪ್ಪಿನ ಮಿಶ್ರಫಲ. ಈ ಎಲ್ಲ ಸ್ಥಳಗಳು ಕೇವಲ ಕಥೆಗಳು ಅಲ್ಲ, ಇವು ನಿಜವಾಗಿಯೂ ಇವೆ. ಕೆಲವು ವಿಜ್ಞಾನದಿಂದ ವಿವರಿಸಬಹುದು, ಕೆಲವು ಇನ್ನೂ ರಹಸ್ಯವೇ. ಒಂದು ಮಾತ್ರ ನಿಜ, ಭೂಮಿ ನಮ್ಮ ಊಹೆಗಿಂತ ಹೆಚ್ಚು ವಿಚಿತ್ರ ಮತ್ತು ಕೆಲವೊಮ್ಮೆ ಅತಿ ಭಯಾನಕ. Subscribe to Nara and do not forget to like.